ಹಾಯ್ ಫ್ರೆಂಡ್ಸ್, ಮಸ್ಮಗ.ಕಾಮ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಭಾರತದ ಹೆಮ್ಮೆಯ ಸೇನಾ ಪಡೆಗಳ ಬಗ್ಗೆ ಎಷ್ಟು ತಿಳ್ಕೊಂಡ್ರೂ ಕೂಡ ಸಾಕಾಗೋದಿಲ್ಲ. ಕುತೂಹಲಕಾರಿ ಅಂಶಗಳು ಕೊನೆಗೊಳ್ಳೋದೇ ಇಲ್ಲ. ನಮ್ಮ ಸೇನಾ ಪಡೆಗಳ ಧ್ವಜದಿಂದಲೇ ಶುರುವಾಗುತ್ತೆ ನೋಡಿ ಕುತೂಹಲ. ಇದು ಇಂಡಿಯನ್ ಆರ್ಮ್ ಫೋರ್ಸಸ್ನ ಫ್ಲಾಗ್. ಆರ್ಮಿದಲ್ಲ, ಆರ್ಮ್ ಫೋರ್ಸಸ್ದು ಅಂದರೆ ಆರ್ಮಿ, ನೇವಿ, ಏರ್ಫೋರ್ಸ್, ಈ ಮೂರು ಬ್ರಾಂಚ್ಗಳ ಅಂಶಗಳು ಇದರಲ್ಲಿ ಸೇರಿವೆ ನೋಡಿ. ಇದು ಭೂಸೇನೆಯ ಫ್ಲಾಗ್, ಇದು ನೇವಿಯ ಫ್ಲಾಗ್, ಇದು ಏರ್ಫೋರ್ಸ್ನ ಫ್ಲಾಗ್. ಈ ಮೂರು ಫ್ಲಾಗ್ಗಳ ಅಂಶಗಳು ಸೇರಿ ಭಾರತೀಯ ಸಶಸ್ತ್ರ ಪಡೆಗಳ ಫ್ಲಾಗ್ ಆಗಿದೆ. ಏನೋ ದಿಲ್ಲಿಯ ಸಂಸತ್ ಭವನದ ಪಕ್ಕದಲ್ಲಿ ಸೌತ್ ಬ್ಲಾಕ್ನಲ್ಲಿರೋ ರಕ್ಷಣಾ ಇಲಾಖೆಯ ಕಾಂಪ್ಲೆಕ್ಸ್ ಇದರ ಹೆಡ್ ಕ್ವಾರ್ಟರ್ಸ್. ಭಾರತದಲ್ಲಿ ಪ್ರಧಾನಿ ಹುದ್ದೆ ಮೋಸ್ಟ್ ಪವರ್ಫುಲ್, ಸೊ ಅವರೇ ಈ ಮೂರು ಸೇನಾ ಪಡೆಗಳ ಬಾಸ್ ಅಂತ ಕೆಲವರು ಅಂದ್ಕೊಂಡಿರ್ಬೋದು. ಆದರೆ ಅದು ರಾಂಗ್. ಭಾರತದ ಮೂರು ಸೇನಾ ಪಡೆಗಳ ಕಮಾಂಡರ್ ಇನ್ ಚೀಫ್ ಭಾರತದ ರಾಷ್ಟ್ರಪತಿ, ಪ್ರೆಸಿಡೆಂಟ್. ಹಾಗಂತ ರಾಷ್ಟ್ರಪತಿ ತನಗೆ ಬೇಕಾದಂತೆ ದಾಳಿಯ ಆದೇಶವನ್ನೆಲ್ಲ ಕೊಡಕ್ಕೆ ಬರೋದಿಲ್ಲ. ಅದೇನಿದ್ರೂ ಪ್ರಧಾನಿ ನೇತೃತ್ವದ ಸಚಿವ ಸಂಪುಟದ ಶಿಫಾರಸಿನ ರೀತಿಯೇ ನಡೀಬೇಕು. ಹೆಂಗಿದೆ ನೋಡಿ ಭಾರತದ ಸಿಸ್ಟಮ್ನಲ್ಲಿ ಚೆಕ್ ಆ್ಯಂಡ್ ಬ್ಯಾಲೆನ್ಸ್. ಇಷ್ಟೇ ಅಲ್ಲ, ಇನ್ನೂ ಇದೆ. ಹೀಗಾಗಿಯೇ ಭಾರತ ಇದುವರೆಗೂ ಸೇನಾ ದಂಗೆ ನೋಡಿಲ್ಲ, ಸೇನಾ ಸರ್ವಾಧಿಕಾರಕ್ಕೆ ಒಳಪಟ್ಟಿಲ್ಲ, ಹಾಗೂ ಸೇನೆ ಬಳಸಿಕೊಂಡು ಯಾವ ರಾಜಕಾರಣಿಯೂ ಚುನಾವಣೆನೇ ನಡೆಸದೆ ಕುರ್ಚಿಗೆ ಅಂಟಿಕೊಳ್ಳೋಕ್ಕೂ ಕೂಡ ಆಗಿಲ್ಲ. ಇದೆಲ್ಲವೂ ಕೂಡ ಪಕ್ಕದ ಪಾಕಿಸ್ತಾನದಲ್ಲಿ ಆಗಿದೆ. ಯಾಕಂದರೆ ಚೆಕ್ ಆ್ಯಂಡ್ ಬ್ಯಾಲೆನ್ಸ್ ಅಲ್ಲಿ ಸರಿಯಾಗಿಲ್ಲ. ಅಂದ ಹಾಗೆ ಸ್ನೇಹಿತರೆ, ನಾವು ಮುಂದೆ ಹೇಳ್ತಾ ಹೋಗೋ ಯಾವುದೇ ಅಂಶಗಳು ಭಾರತೀಯ ಸೇನಾ ಪಡೆಗಳ ರಹಸ್ಯ ದಾಖಲೆಗಳು ಅಲ್ಲ. ಇವೆಲ್ಲವೂ ಕೂಡ ಭಾರತ ಸರ್ಕಾರ ಮತ್ತು ಸೇನಾ ಪಡೆಗಳೇ ಪಬ್ಲಿಕ್ ಮಾಡಿರೋ ಮಾಹಿತಿ. ಸಮುದ್ರದಷ್ಟು ಮಾಹಿತಿ ಇದೆ. ಹೇಳ್ತಾ ಹೋದರೆ ಅಷ್ಟು ಹೇಳ್ಬೋದು. ಆದರೆ ನಾವು ಈ ವರದಿಯ ಟೈಮ್ ಲಿಮಿಟ್ನಲ್ಲಿ ಒಂದಷ್ಟು ಇಂಪಾರ್ಟೆಂಟ್ ರೋಚಕ ಸಂಗತಿಗಳ ಬಗ್ಗೆ ನಿಮಗೆ ಹೇಳ್ತಾ ಹೋಗ್ತೀವಿ. ಹೀಗಾಗಿ ಈ ವರದಿಯನ್ನ ಕೊನೆ ತನಕ ಮಿಸ್ ಮಾಡದೆ ನೋಡ್ತಾ ಹೋಗಿ. ಫ್ರೆಂಡ್ಸ್, ನಮ್ಮ ಮೂರು ಸೇನಾ ಪಡೆಗಳ ನಡುವೆ ಕೋಆರ್ಡಿನೇಷನ್ಗೆ ಅಂತ 2019 ಡಿಸೆಂಬರ್ 24ನೇ ತಾರೀಕು CDS ಹುದ್ದೆ ಸೃಷ್ಟಿ ಮಾಡಲಾಗಿದೆ. ಬಿಪಿನ್ ರಾವತ್ ಅವರು ಭಾರತದ ಮೊದಲ CDS ಆಗಿದ್ರು. ಇವರ ನಂತರ ಮೂರು ಸೇನಾ ಪಡೆಗಳ ಪ್ರತ್ಯೇಕ ಮುಖ್ಯಸ್ಥರು ಬರ್ತಾರೆ. ಭೂಸೇನೆ ಮುಖ್ಯಸ್ಥರಿಗೆ ಜನರಲ್ ಅಂತಾರೆ. ಆ ಹುದ್ದೆಗೆ ಏರಿದ ಬಳಿಕ ಅವ್ರನ್ನ ಚೀಫ್ ಆಫ್ ಆರ್ಮಿ ಸ್ಟಾಫ್ COAS ಅಂತ ಕರೀತಾರೆ. ಹಾಗೆ ನೇವಿಯಲ್ಲಿ ಮುಖ್ಯಸ್ಥರಿಗೆ ಅಡ್ಮಿರಲ್ ಅಂತಾರೆ. ಅವ್ರನ್ನ ಚೀಫ್ ಆಫ್ ನೇವಲ್ ಸ್ಟಾಫ್ CNS ಅಂತ ಕೂಡ ಕರೀತಾರೆ. ಹಾಗೆ ವಾಯುಪಡೆ ಮುಖ್ಯಸ್ಥರು ಏರ್ ಚೀಫ್ ಮಾರ್ಷಲ್ ಆಗಿರ್ತಾರೆ. ಇವರನ್ನ ಚೀಫ್ ಆಫ್ ಏರ್ ಸ್ಟಾಫ್ CAS ಅಂತ ಕೂಡ ಕರೀತಾರೆ. ವ್ಯೂಹಾತ್ಮಕವಾಗಿ ಭಾರತೀಯ ಭೂಸೇನೆಯನ್ನ 7 ಕಮಾಂಡ್ಗಳಾಗಿ ಡಿವೈಡ್ ಮಾಡಲಾಗಿದೆ. ನೌಕಾಪಡೆಯನ್ನ 3 ಕಮಾಂಡ್ಗಳನ್ನಾಗಿ ಹಾಗೂ ವಾಯುಪಡೆಯನ್ನ 5 ಕಮಾಂಡ್ಗಳನ್ನಾಗಿ ಡಿವೈಡ್ ಮಾಡಲಾಗಿದೆ. ಇದು ಬಿಟ್ಟು 2 ಜಾಯಿಂಟ್ ಕಮಾಂಡ್ಸ್ ಕೂಡ ಇವೆ. ಅದು ಭಾರತದ ಪರಮಾಣು ಶಸ್ತ್ರಾಸ್ತ್ರಗಳನ್ನು ನಿಭಾಯಿಸುವ ಸ್ಟ್ರಾಟಜಿಕ್ ಫೋರ್ಸಸ್ ಕಮಾಂಡ್ ಹಾಗೂ ಅಂಡಮಾನ್ ಅಂಡ್ ನಿಕೋಬಾರ್ ಕಮಾಂಡ್. ಇದರಲ್ಲಿ ಸ್ಟ್ರಾಟಜಿಕ್ ಫೋರ್ಸಸ್ ಕಮಾಂಡ್ ನೇರವಾಗಿ ಪ್ರಧಾನಿ ನೇತೃತ್ವದ ನ್ಯೂಕ್ಲಿಯರ್ ಕಮಾಂಡ್ ಅಥಾರಿಟಿಯ ಅಂಡರಲ್ಲಿ ಬರುತ್ತೆ. ಸದ್ಯ ಭಾರತದ ಸೇನಾ ಪಡೆಗಳು ಈ ರೀತಿ ಕಮಾಂಡ್ಗಳು ಹಾಗೂ ಕೋರ್ಗಳಲ್ಲಿ ಹರಿದು ಹಂಚಿ ಹೋಗಿರೋದ್ರಿಂದಾನೆ ಇದನ್ನು ಕೇವಲ 5 ಥಿಯೇಟರ್ ಕಮಾಂಡ್ಗಳಿಗೆ ಇಳಿಸಬೇಕು. ಒಂದು ರೀತಿ ಸಿಂಕ್ರನೈಸೇಷನ್ ಚೆನ್ನಾಗಿ ಆಗಬೇಕು ಅನ್ನೋ ಪ್ರಯತ್ನ ನಡೀತಾ ಇದೆ. ಅದೇ ಉದ್ದೇಶ ಇಟ್ಕೊಂಡು ಭಾರತೀಯ ಸೇನಾ ಪಡೆಗಳಲ್ಲಿ ನಾನಾ ಸುಧಾರಣೆ ತರಬೇಕು ಅಂತಾನೆ CDS ಬಿಪಿನ್ ರಾವತ್ ಕೆಲಸ ಮಾಡ್ತಾ ಇದ್ರು. ಆದರೆ ಆ ಕೆಲಸ ಅವರು ಆರಂಭ ಮಾಡಿದ್ರು, ಆದರೆ ಮುಗಿಸೋ ಮುನ್ನವೇ ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ. ಅವರು ಮಾಡಿದ ಪ್ಲಾನ್ ಪ್ರಕಾರ ಭಾರತದ ದಕ್ಷಿಣದ ವಿಶಾಲ ಕರಾವಳಿ ಕಾಯೋಕೆ ಮ್ಯಾರಿಟೈಮ್ ಕಮಾಂಡ್ ಅಥವಾ ಪೆನಿನ್ಸುಲರ್ ಕಮಾಂಡ್, ವೆಸ್ಟರ್ನ್ ಥಿಯೇಟರ್ ಕಮಾಂಡ್, ಈಸ್ಟರ್ನ್ ಥಿಯೇಟರ್ ಕಮಾಂಡ್, ಏರ್ ಡಿಫೆನ್ಸ್ ಕಮಾಂಡ್ ರಚನೆ ಮಾಡೋ ಕೆಲಸ ನಡೀತಾ ಇದೆ. ಆದರೆ ನಾರ್ದರ್ನ್ ಕಮಾಂಡ್ ಕೆಲಸವನ್ನ ಕೊನೆಗೆ ಇಟ್ಕೊಳ್ಳಲಾಗಿದೆ. ಯಾಕಂದ್ರೆ ಪಾಕಿಸ್ತಾನ, ಚೀನಾ ಗಡಿ ವೆಸ್ಟರ್ನ್ ಕಮಾಂಡ್ ಹಾಗೂ ಈಸ್ಟರ್ನ್ ಕಮಾಂಡ್ ವ್ಯಾಪ್ತಿಯಲ್ಲಿ ಇದ್ರೂ ಕೂಡ, ಅಲ್ಲೂ ಬಂದರೂ ಕೂಡ ಜಾಸ್ತಿ ಡಿಸ್ಟರ್ಬೆನ್ಸ್ ಇರುವುದು ನಾರ್ದರ್ನ್ ಕಮಾಂಡ್ ವ್ಯಾಪ್ತಿಯಲ್ಲಿ ಬರೋ ಕಾಶ್ಮೀರ, ಲಡಾಖ್ ಆ ಭಾಗದಲ್ಲಿ. ಹೀಗಾಗಿ ಈಗಲೇ ಕೈ ಹಾಕೋದು ಬೇಡ. ಈ ಭಾಗದಲ್ಲಿ ಸೇನಾ ಪಡೆಗಳ ಥಿಯೇಟರ್ ಕಮಾಂಡ್ ರಚನೆಯನ್ನ ಕೊನೆಯಲ್ಲಿ ನೋಡ್ಕೊಳ್ಳೋಣ ಅಂತ ಲಾಸ್ಟಿಗೆ ಇಟ್ಕೊಳ್ಳಲಾಗಿದೆ. ಇಷ್ಟು ಮಾತ್ರ ಅಲ್ಲ, ಕೇವಲ ಸೇನೆಯ ಬಳಕೆಗೆ ಅಂತ ಸುಮಾರು 10,000 ಕೋಟಿ ವೆಚ್ಚದಲ್ಲಿ ಪ್ರತ್ಯೇಕ ಆಪ್ಟಿಕಲ್ ಫೈಬರ್ ನೆಟ್ವರ್ಕ್ ಅನ್ನ ಕೂಡ ಭಾರತೀಯ ಸೇನೆ ನಿರ್ಮಾಣ ಮಾಡಿಕೊಳ್ತಾ ಇದೆ. ಇದರಲ್ಲಿರೋ ಇಂಟರ್ನೆಟ್ ಅನ್ನ ಕೇವಲ ಸೇನೆ ಮಾತ್ರ ಬಳಸುತ್ತೆ, ಎಕ್ಸ್ಕ್ಲೂಸಿವ್ಲಿ ಫಾರ್ ಆರ್ಮ್ ಫೋರ್ಸಸ್. ಈ ಆಪ್ಟಿಕಲ್ ಫೈಬರ್ ನೆಟ್ವರ್ಕ್ ಅನ್ನ ಹಾಕಲಾಗ್ತಾ ಇದೆ. ಪ್ರತ್ಯೇಕ ಸೇಫ್ ನೆಟ್ವರ್ಕ್ ಬೇಕು ಅಂತ ಇದನ್ನ ಮಾಡಲಾಗ್ತಾ ಇದೆ. ಇದನ್ನು ವಿಶ್ವದ ಅತಿದೊಡ್ಡ CUG ಅಂದರೆ ಕ್ಲೋಸ್ಡ್ ನೆಟ್ವರ್ಕ್ ಗ್ರೂಪ್ ಅಂತ ಕರೆಯಲಾಗುತ್ತೆ. ಏನೋ ಭಾರತದ ಸೇನೆಯ ಇತಿಹಾಸ ಹೇಳಿ ಅಂದರೆ ಎಲ್ಲಿಂದ ಹೇಳಬೇಕು ಕೇಳಿ ಅಂತ ವಾಪಸ್ ಪ್ರಶ್ನೆ ಕೇಳಬೇಕಾಗತ್ತೆ. ಯಾಕಂದರೆ ಪುರಾತನ ಭಾರತದ ಸೈನಿಕ ಶಕ್ತಿ ಅಲ್ಲಿಂದ ನಾವು ನೋಡ್ತಾ ಬರಬೇಕಾಗತ್ತೆ. ಅಂದರೆ ವೇದಗಳ ಕಾಲ, ರಾಮಾಯಣ ಹಾಗೂ ಮಹಾಭಾರತ ಕಾಲದಲ್ಲಿ ಭಾರಿ ಗಾತ್ರದ ಅಕ್ಷೋಹಿಣಿ ಸೇನೆಗಳ ಉಲ್ಲೇಖ ಇದೆ. ಅದೇ ರೀತಿ ನಂತರ 2300ರ ಕಾಲದ ಸಿಂಧು ಬಯಲಿನ ನಾಗರಿಕತೆ ವೇಳೆ ನೌಕಾಪಡೆಗಳ ಅಸ್ತಿತ್ವ ಇತ್ತು ಅನ್ನೋದಕ್ಕೆ ಗುಜರಾತ್ನ ಲೋಥಲ್ನಲ್ಲಿ ಸಾಕ್ಷ್ಯ ಸಿಕ್ಕಿದೆ. ನಂತರ ಭಾರತದ ಗ್ರೇಟ್ ಸಾಮ್ರಾಜ್ಯಗಳ ಕಾಲದಲ್ಲಿ ಗ್ರೇಟ್ ಸೇನೆಗಳಿದ್ವು. ಮೌರ್ಯರು, ವಿಜಯನಗರ ಸಾಮ್ರಾಜ್ಯ, ಮರಾಠ ಸಾಮ್ರಾಜ್ಯದ ಕಾಲದಲ್ಲೂ ಕೂಡ ಬಲಾಢ್ಯ ಸೇನಾ ಪಡೆಗಳಿದ್ವು. ಮೌರ್ಯ ಸಾಮ್ರಾಟ ಚಂದ್ರಗುಪ್ತ ಮೌರ್ಯನ ಗುರು ಆಚಾರ್ಯ ಚಾಣಕ್ಯರು ಬರೆದಂಥ ಅರ್ಥಶಾಸ್ತ್ರ ಪುಸ್ತಕದಲ್ಲಂತೂ
ಒಂದಿಡೀ ಚಾಪ್ಟರ್ ಅನ್ನ ಬರೀ ಸೇನೆ ಹಾಗೂ ನೌಕಾಪಡೆಗಳ ಬಗ್ಗೆನೇ ವರ್ಣನೆಗೆ ಮೀಸಲಿಡಲಾಗಿದೆ. ನೆಕ್ಸ್ಟ್, ಬ್ರಿಟಿಷ್ ಭಾರತ ಸೇನೆ 1857ರಿಂದ 1947ರವರೆಗಿನ ಭಾರತವನ್ನ ಬ್ರಿಟಿಷ್ ಇಂಡಿಯಾ ಅಂತ ಕರೆಯಲಾಗುತ್ತೆ. ಆಗ ರಾಯಲ್ ಇಂಡಿಯನ್ ನೇವಿ, ಬ್ರಿಟಿಷ್ ಇಂಡಿಯನ್ ಆರ್ಮಿ ಹಾಗೂ ಪ್ರೆಸಿಡೆನ್ಸಿ ಆರ್ಮಿಗಳು ಅಸ್ತಿತ್ವದಲ್ಲಿ ಇದ್ವು. ಆರಂಭದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಅಧೀನದಲ್ಲಿ, ಅನಂತರ ನೇರವಾಗಿ ಬ್ರಿಟಿಷ್ ಸರ್ಕಾರದ ಅಧೀನದಲ್ಲಿ. ಬ್ರಿಟಿಷರು ಆಗ ತಾವು ಸೂಪರ್ ಪವರ್ ಅನ್ನೋ ಅಹಂಕಾರದಲ್ಲಿ ಮಾಡಿದ ಯುದ್ಧಗಳಲ್ಲೆಲ್ಲ ಬ್ರಿಟಿಷ್ ಭಾರತ ಸೇನೆ ಕೂಡ ಪಾಲ್ಗೊಂಡು ಬಲಿದಾನಗಳನ್ನ ಮಾಡಬೇಕಾಗಿ ಬಂದಿತ್ತು. ಲಕ್ಷಾಂತರ ಭಾರತೀಯ ಯೋಧರು ಬ್ರಿಟಿಷ್ ಯುದ್ಧಗಳಲ್ಲಿ ಪಾಲ್ಗೊಂಡು ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ನೆಕ್ಸ್ಟ್, ಡೊಮಿನಿಯನ್ ಆಫ್ ಇಂಡಿಯಾ ಸೇನೆ 1947ರಲ್ಲಿ ಭಾರತ ಸ್ವತಂತ್ರ ಪಡಿತು ಅಂತೀವಿ, ಆದರೆ ಅಫಿಷಿಯಲ್ ಆಗಿ 1947ರಿಂದ 1950ರ ತನಕ ಭಾರತ ರಿಪಬ್ಲಿಕ್ ಆಫ್ ಇಂಡಿಯಾ ಆಗಿರಲಿಲ್ಲ. ಅದು ಡೊಮಿನಿಯನ್ ಆಫ್ ಇಂಡಿಯಾ ಆಗಿತ್ತು. ಅಂದ್ರೆ ಬ್ರಿಟಿಷ್ ಸಾಮ್ರಾಜ್ಯದ ಒಳಗೆ ಇರೋ ಒಂದು ಸಾರ್ವಭೌಮ ದೇಶ ಅನ್ನೋ ರೀತಿಯಲ್ಲಿ. ಆದರೆ ಇದು 1950ರಲ್ಲಿ ಬಂದಂತಹ ಭಾರತ ಸಂವಿಧಾನದ ಮೂಲಕ ಚೇಂಜ್ ಆಯಿತು. ಕಾಮಿಡಿ ಅಂದರೆ, ಭಾರತ ಸ್ವತಂತ್ರಗೊಂಡ ಕೂಡಲೇ ಆಗಷ್ಟೇ ನಮ್ಮಿಂದ ಒಂದು ತುಂಡು ಸಪರೇಟ್ ಆಗಿ ಹೋಗಿ ರಚನೆಯಾಗಿದ್ದ ಪಾಕಿಸ್ತಾನ ನಮ್ಮೊಂದಿಗೆ ಯುದ್ಧಕ್ಕೆ ಬಂತು. ಆಗ ಬ್ರಿಟಿಷ್ ಗವರ್ನರ್ ಜನರಲ್ ಆಗಿದ್ದ ಲಾರ್ಡ್ ಮೌಂಟ್ ಬ್ಯಾಟನ್ನೇ ಎರಡೂ ದೇಶದ ಸೇನೆಗಳಿಗೆ ಕಮಾಂಡರ್ ಇನ್ ಚೀಫ್ ಆಗಿದ್ರು ಕೆಲ ಕಾಲ. 1949ರಲ್ಲಿ ಕರ್ನಾಟಕದ ಕೊಡಗಿನ KM ಕಾರ್ಯಪ್ಪ ಮೊದಲ ಭಾರತೀಯ ಕಮಾಂಡರ್ ಇನ್ ಚೀಫ್ ಆದರು ಭಾರತೀಯ ಸೇನೆಗೆ. ಅಲ್ಲಿ ತನಕ ಬ್ರಿಟಿಷ್ ಅಧಿಕಾರಿಗಳೇ ಭಾರತೀಯ ಸೇನೆಯ ಕಮಾಂಡರ್ ಇನ್ ಚೀಫ್ ಆಗಿದ್ರು. ರಿಪಬ್ಲಿಕ್ ಆಫ್ ಇಂಡಿಯಾ ಸೇನೆ ಜನವರಿ 26, 1950 ಭಾರತ ಸರ್ವತಂತ್ರ ಗಣತಂತ್ರ ಆಯಿತು. ರಿಪಬ್ಲಿಕ್ ಆಫ್ ಇಂಡಿಯಾ ಆಯಿತು. ಈಗ ಭಾರತೀಯ ಸೇನೆಯಿಂದ ಬ್ರಿಟಿಷರ ಗುರುತುಗಳಾದ ರಾಣಿಯ ಕಿರೀಟ ಸೇರಿ ಇತರ ಬ್ರಿಟಿಷ್ ಕಾಲದ ರಾಯಲ್ ಸಂಕೇತಗಳನ್ನು ಡ್ರಾಪ್ ಮಾಡಲಾಯಿತು, ಕೈ ಬಿಡಲಾಯಿತು. ಆ ಜಾಗಕ್ಕೆ ಭಾರತದ ರಾಷ್ಟ್ರೀಯ ಲಾಂಛನ ಅಶೋಕನ ಸಿಂಹಗಳು ಬಂದವು. ಸ್ವತಂತ್ರ ಭಾರತದ ಪರವಾಗಿ ಭಾರತೀಯ ಸೇನಾಪಡೆಗಳು ಇದುವರೆಗೆ 6 ಪ್ರಮುಖ ಯುದ್ಧಗಳು ಹಾಗೂ ಲೆಕ್ಕವಿಲ್ಲದಷ್ಟು ಸಣ್ಣ ಪುಟ್ಟ ಸಂಘರ್ಷಗಳನ್ನು ಮಾಡಿವೆ. ಪ್ರಮುಖ ಯುದ್ಧಗಳು ಅಂತ ಹೇಳಿದ್ರೆ ಅದು 1947ರಲ್ಲಿ ಸ್ವತಂತ್ರ ಬಂದ ಕೂಡಲೇ ನಡೆದಂತಹ ಭಾರತ ಪಾಕ್ ಯುದ್ಧ, 1965ರ ಭಾರತ ಪಾಕ್ ಯುದ್ಧ, 1971ರ ಭಾರತ ಪಾಕ್ ಯುದ್ಧ. ಈ ಯುದ್ಧ ಆದಾಗ ನಾವು ಪಾಕಿಸ್ತಾನವನ್ನು 2 ಕಟ್ ಮಾಡಿ ಬಾಂಗ್ಲಾದೇಶದ ಜನನಕ್ಕೆ ಕಾರಣ ಆದ್ವಿ ಭಾರತೀಯರು, ಭಾರತ ಕಾರಣ ಆಯಿತು. ನಂತರ 1999ರಲ್ಲಿ ಭಾರತ ಪಾಕ್ ಕಾರ್ಗಿಲ್ ಯುದ್ಧ, ಇದೆಲ್ಲ ಪಾಕ್ ವಿರುದ್ಧ. ಹಾಗೆ 1962 ಮತ್ತು 67ರಲ್ಲಿ ಚೀನಾ ವಿರುದ್ಧ ಯುದ್ಧಗಳು. ಇಷ್ಟರಲ್ಲಿ ಭಾರತಕ್ಕೆ ಸೋಲಾಗಿದ್ದು ಒಂದು ಸಲ ಮಾತ್ರ, ಅದು 1962ರಲ್ಲಿ ಚೀನಾ ವಿರುದ್ಧ. ಅದು ಭಾರತೀಯ ಸೇನಾ ಪಡೆಗಳ ಸೋಲಲ್ಲ, ಅದು ಅಂದಿನ ರಾಜಕಾರಣಿಗಳ ತಪ್ಪು ನಿರ್ಧಾರಗಳ ಸೋಲು. ಅದೇ ಚೀನಾಗೆ 1967ರಲ್ಲಿ ಅಂದಿನ ಸಿಕ್ಕಿಂ ಕಿಂಗ್ಡಮ್ ಬಾರ್ಡರ್ನ ನಾಥುಲಾದಲ್ಲಿ ಮುಟ್ಟಿ ನೋಡಿಕೊಳ್ಳುವಂತೆ ಪೆಟ್ಟು ಕೊಟ್ಟು ಓಡಿಸಿತ್ತು ಭಾರತೀಯ ಸೇನೆ. ಈಗ ಭಾರತೀಯ ಸೇನೆ ಸಾಕಷ್ಟು ಬೆಳೆದಿದೆ. ಹಿಂದೂ ಮಹಾಸಾಗರ ಭಾಗದ ಪ್ರಬಲ ಪ್ರಾದೇಶಿಕ ಶಕ್ತಿಯಾಗಿ ಭಾರತ ರೂಪುಗೊಂಡಿದೆ. ಗಲ್ಫ್ ಆಫ್ ಏಡನ್ನಿಂದ ಮಲಕ್ಕಾ ಸ್ಟ್ರೇಟ್ವರೆಗೆ ಹರಡಿಕೊಂಡಿರೋ ಈ ವಿಶಾಲ ಪ್ರದೇಶದಲ್ಲಿ ಭಾರತವೇ ರೀಜನಲ್ ಸೂಪರ್ ಪವರ್. ಆದರೆ ಇತ್ತೀಚಿನ ದಿನಗಳಲ್ಲಿ ಇದನ್ನು ಚಾಲೆಂಜ್ ಮಾಡ್ತಾ ಇದೆ, ತನ್ನನ್ನು ತಾನು ಗ್ಲೋಬಲ್ ಸೂಪರ್ ಪವರ್ ಅಂತ ಕರೆದುಕೊಳ್ಳೋ ಚೀನಾ. ಭಾರತದ ಪ್ರಭಾವದ ಈ ಏರಿಯಾಗಳಲ್ಲಿ ತನ್ನ ಪ್ರಭಾವ ವಿಸ್ತರಿಸ್ತಾ ಒಂದಾದ್ಮೇಲೊಂದು ದೇಶಗಳನ್ನು ತನ್ನ ಬುಟ್ಟಿಗೆ ಹಾಕೊಳ್ತಾ ಚೀನಾ ಸಾಗ್ತಾ ಇದೆ. ಭಾರತ ಚೀನಾವನ್ನು ಕೌಂಟರ್ ಮಾಡಬೇಕು ಅಂದರೆ ಈ ಭಾಗದಲ್ಲಿ ಮತ್ತಷ್ಟು ಬಲಾಢ್ಯವಾಗಿ ಬೆಳೆಯಲೇಬೇಕಾದ ಅನಿವಾರ್ಯತೆ ಇದೆ. ಈಗಿನ ಲೆಕ್ಕಾಚಾರದ ಪ್ರಕಾರ ಭಾರತೀಯ ಸೇನೆಯಲ್ಲಿ 14,55,550 ಸಕ್ರಿಯ ಯೋಧರಿದ್ದಾರೆ, 11,55,000 ಮೀಸಲು ಯೋಧರಿದ್ದಾರೆ. ಸಕ್ರಿಯ ಯೋಧರ ವಿಚಾರದಲ್ಲಿ ಫಸ್ಟ್ ಇರೋದು ಚೀನಾ, ಅಲ್ಲಿ 21 ಲಕ್ಷಕ್ಕೂ ಅಧಿಕ ಯೋಧರಿದ್ದಾರೆ. 2ನೇ ಸ್ಥಾನದಲ್ಲಿ ಭಾರತ ಇದೆ. 3ನೇ ಸ್ಥಾನದಲ್ಲಿ 14 ಲಕ್ಷ ಯೋಧರೊಂದಿಗೆ ಅಮೆರಿಕ ಇದೆ. ಹಾಗಂತ ಅಮೆರಿಕ ಭಾರತ ಚೀನಾಗಿಂತ ವೀಕ್ ಅಂತ ಅಲ್ಲ. ಶಕ್ತಿ ವಿಚಾರದಲ್ಲಿ ಈಗಲೂ ಅವರೇ ನಂಬರ್ 1. ಶಕ್ತಿ ಕೇವಲ ನಂಬರ್ನಿಂದ ಮಾತ್ರ ಬರಲ್ಲ, ಟೆಕ್ನಾಲಜಿ, ವೆಪನ್ ಸಿಸ್ಟಮ್ಸ್, ಆರ್ಥಿಕ ಶಕ್ತಿ ಎಲ್ಲವೂ ಕೂಡ ಕೌಂಟ್ ಆಗುತ್ತೆ. ಇನ್ನು ಸೇನಾ ಬಜೆಟ್ ವಿಚಾರಕ್ಕೆ ಬಂದಾಗ ಈ ವಿಚಾರ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಸೇನೆಗೆ ದುಡ್ಡು ಸುರಿಯೋದ್ರಲ್ಲಿ ಅಮೆರಿಕ ನಂಬರ್ 1 ಇದೆ. $778 ಬಿಲಿಯನ್ ಪ್ರತಿ ವರ್ಷ ಖರ್ಚು ಮಾಡುತ್ತೆ ಅಮೆರಿಕ. $770 ಬಿಲಿಯನ್, $1 ಬಿಲಿಯನ್ ಅಂದರೆ 7,500 ಕೋಟಿ ರೂಪಾಯಿ. ಅಂಥದ್ರಲ್ಲಿ $778 ಬಿಲಿಯನ್ ಪ್ರತಿ ವರ್ಷ ಅಮೆರಿಕ ಸೇನೆ ಮೇಲೆ ಖರ್ಚು ಮಾಡುತ್ತೆ. 2ನೇ ಸ್ಥಾನದಲ್ಲಿ ಚೀನಾ ಬರುತ್ತೆ, $252 ಬಿಲಿಯನ್ ಖರ್ಚು ಮಾಡುತ್ತೆ. ಭಾರತ $64 ಬಿಲಿಯನ್ ಖರ್ಚು ಮಾಡುತ್ತೆ, ಅಂದರೆ ಸುಮಾರು 4,78,195 ಕೋಟಿ ರೂಪಾಯಿ ಖರ್ಚು ಮಾಡುತ್ತೆ. ಸೊ 3ನೇ ಸ್ಥಾನದಲ್ಲಿದೆ. ಭಾರತ ತನ್ನ GDPಯ 2.4% ಸೇನೆಗೆ, ಡಿಫೆನ್ಸ್ ಉದ್ದೇಶಕ್ಕೆ ಖರ್ಚು ಮಾಡುತ್ತೆ. ಇನ್ನು ಶಸ್ತ್ರಾಸ್ತ್ರಗಳ ವಿಚಾರಕ್ಕೆ ಬಂದರೆ ನಮ್ಮನ್ನು ನಾವು ಕ್ವಶನ್ ಮಾಡ್ಕೊಳ್ಳೇಬೇಕು. ಯಾಕಂದರೆ ಭಾರತ ವಿಶ್ವದ ದೊಡ್ಡ ರಫ್ತುದಾರ ದೇಶ ಅಲ್ಲ. ರಕ್ಷಣಾ ಸಾಮಗ್ರಿಗಳ ವಿಚಾರಕ್ಕೆ ಬಂದರೆ ಬದಲಿಗೆ ವಿಶ್ವದ ದೊಡ್ಡ ಶಸ್ತ್ರಾಸ್ತ್ರ ಆಮದು ಮಾಡಿಕೊಳ್ಳೋ ದೇಶಗಳಲ್ಲಿ ಬರ್ತೀವಿ ನಾವು. ನಮ್ಮ ಹತ್ರ ಯಾಕಂದ್ರೆ ಇಲ್ಲ, ನಮ್ಮ ಹತ್ರ ಸ್ವಂತ ಉತ್ಪತ್ತಿ ಮಾಡೋ ಸಾಮರ್ಥ್ಯವನ್ನು ಬೆಳೆಸ್ಕೊಂಡಿಲ್ಲ ನಾವು. ಹೀಗಾಗಿ
ಬಹುತೇಕ ರಷ್ಯಾ, ಫ್ರಾನ್ಸ್, ಇಸ್ರೇಲ್ ಹಾಗೂ ಅಮೆರಿಕದ ಮೇಲೆ ನಾವು ರಕ್ಷಣಾ ಸಾಮಗ್ರಿಗಳಿಗೆ ಡಿಪೆಂಡ್ ಆಗಿದ್ದೇವೆ. ಇತ್ತೀಚೆಗೆ ಈ ವಿಚಾರದಲ್ಲಿ ಭಾರತವನ್ನ ಸ್ವಾವಲಂಬಿ ಮಾಡಬೇಕು ಅಂತ ಪ್ರಯತ್ನ ನಡೀತಾ ಇದೆ. ಆದರೆ ಈ ಕೆಲಸ ತುಂಬಾ ವೇಗವಾಗಿ ಆಗಲೇಬೇಕಾಗಿದೆ, ಇಲ್ಲಾಂದ್ರೆ ಬಹಳ ಬಹಳ ಕಷ್ಟದ ದಿನಗಳು ಮುಂದಿರೋದು ಗ್ಯಾರಂಟಿ. ಏನೋ ಭಾರತೀಯ ಸಶಸ್ತ್ರ ಪಡೆಗಳಲ್ಲಿ ಎಲ್ಲೆಲ್ಲಿ ಎಷ್ಟು ಯೋಧರಿದ್ದಾರೆ ಅಂತ ನೋಡೋದಾದ್ರೆ ಅದನ್ನು 3 ಭಾಗಗಳಾಗಿ ವಿಂಗಡಿಸಿ ನೋಡಬೇಕು. ಮೊದಲನೇ ಭಾಗದಲ್ಲಿ ಪೂರ್ಣ ಪ್ರಮಾಣದ ಸೇನಾ ಪಡೆಗಳು ಬರ್ತವೆ. ಅದರಲ್ಲಿ ಭಾರತೀಯ ಭೂಸೇನೆ ಒಂದು ಭಾಗ. ಅದರಲ್ಲಿ ಸಕ್ರಿಯ ಯೋಧರು 12,37,117 ಇದ್ದಾರೆ. ಮೀಸಲು ಯೋಧರು 9,60,000 ಇದ್ದಾರೆ. ಇದು ಕೇಂದ್ರ ರಕ್ಷಣಾ ಸಚಿವಾಲಯದ ಅಧೀನದಲ್ಲಿ ಕೆಲಸ ಮಾಡುತ್ತೆ. ಎರಡನೇದಾಗಿ ಭಾರತೀಯ ನೌಕಾಪಡೆ ಬರುತ್ತೆ. ಇದರಲ್ಲಿ ಸಕ್ರಿಯ ಯೋಧರು 67,228 ಇದ್ದಾರೆ. ಮೀಸಲು ಯೋಧರು 55,000 ಇದ್ದಾರೆ. ಇದು ಕೂಡ ರಕ್ಷಣಾ ಸಚಿವಾಲಯದ ಅಧೀನದಲ್ಲಿ ಕೆಲಸ ಮಾಡುತ್ತೆ. ಇನ್ನು ಮೂರನೇದಾಗಿ ಭಾರತೀಯ ವಾಯುಪಡೆ ಬರುತ್ತೆ. ಸಕ್ರಿಯ ಯೋಧರು 1,39,576, ಮೀಸಲು ಯೋಧರು 1,40,000 ಭಾರತೀಯ ವಾಯುಪಡೆಯಲ್ಲಿ. ಇದು ಕೂಡ ರಕ್ಷಣಾ ಸಚಿವಾಲಯದ ಅಧೀನದಲ್ಲಿ ಕಾರ್ಯವನ್ನು ನಿಭಾಯಿಸುತ್ತೆ. ನಾಲ್ಕನೇದಾಗಿ ಬಾರ್ಡರ್ ರೋಡ್ಸ್ ಆರ್ಗನೈಸೇಷನ್, ಭಾರತದ ಪೂರ್ಣ ಪ್ರಮಾಣದ ಸೇನೆಯ ವ್ಯಾಪ್ತಿಗೇನೆ ಈ BRO ಕೂಡ ಬರುತ್ತೆ. ಗಡಿ ಭಾಗದ ಸ್ಟ್ರಾಟಜಿಕಲಿ ಇಂಪಾರ್ಟೆಂಟ್ ಅಂತ ಕರೆಸಿಕೊಳ್ಳುವ ರಸ್ತೆ, ಸೇತುವೆ ಎಲ್ಲ ಇವರೇ ಕಟ್ಟೋದು. ಆದರೆ ಇದರ ಸಿಬ್ಬಂದಿ ನಂಬರ್ ಅನ್ನ ಬಹಿರಂಗ ಮಾಡಿಲ್ಲ. ಇದು ಬಿಟ್ಟರೆ ಎರಡನೇ ಭಾಗದಲ್ಲಿ ಬರೋದು ಪ್ಯಾರಾ ಮಿಲಿಟರಿ ಫೋರ್ಸಸ್. ಇದರಲ್ಲಿ ಪ್ರಮುಖವಾಗಿ ಅಸ್ಸಾಂ ರೈಫಲ್ಸ್. ಇದರಲ್ಲಿ ಯೋಧರ ಸಂಖ್ಯೆ 66,000 ಇದ್ದಾರೆ. ಇದು ಕೇಂದ್ರ ಗೃಹ ಇಲಾಖೆಯ ಅಧೀನದಲ್ಲಿ ಕೆಲಸವನ್ನು ಮಾಡುತ್ತೆ. ಹಾಗೆ ಇನ್ನೊಂದು ಸ್ಪೆಷಲ್ ಫ್ರಂಟಿಯರ್ ಫೋರ್ಸಸ್ ಅಂತ, ಇದರಲ್ಲಿ ಯೋಧರ ಸಂಖ್ಯೆ 10,000 ಇದೆ. ಈ ಸ್ಪೆಷಲ್ ಫ್ರಂಟಿಯರ್ ಫೋರ್ಸ್ ಅನ್ನು ವಿಶೇಷವಾಗಿ ಚೀನಾದ ಗಡಿಯಾಚೆಗೆ ಗುಪ್ತ ಕಾರ್ಯಾಚರಣೆಗಳಿಗೆ ಅಂತಾನೆ ಸ್ಥಾಪಿಸಲಾಗಿದೆ. ಇದರಲ್ಲಿ ಜಾಸ್ತಿ ಟಿಬೆಟ್ ಮೂಲದ ಯೋಧರಿರ್ತಾರೆ. ಕೇಂದ್ರ ಗೃಹ ಇಲಾಖೆಯ ಅಧೀನದಲ್ಲಿ ಇದು ಕೂಡ ಕೆಲಸ ಮಾಡುತ್ತೆ. ಉಳಿದಂತೆ ಮೂರನೇ ಭಾಗದಲ್ಲಿ 10 ಕೇಂದ್ರೀಯ ಸಶಸ್ತ್ರ ಪೊಲೀಸ್ ಪಡೆಗಳಿವೆ ಹಾಗೂ ಒಂದಷ್ಟು ಇತರೆ ಸಣ್ಣ ಪುಟ್ಟ ಪಡೆಗಳು ಕೂಡ ಇವೆ. ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ವಿಶೇಷವಾಗಿ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಯೋಧರ ಸಂಖ್ಯೆ 2,57,000ಕ್ಕೂ ಅಧಿಕ. ಕೇಂದ್ರ ಗೃಹ ಇಲಾಖೆ ಅಧೀನದಲ್ಲಿ ಇದು ಕೆಲಸ ಮಾಡುತ್ತೆ. ಇದರ ವಿಶೇಷವಾಗಿ ಇದರ ಮ್ಯಾಂಡೇಟ್ ಏನು ಅಂದ್ರೆ ಎಲ್ಲಿ ಜಾಸ್ತಿ ಕೆಲಸ ಇರುತ್ತೆ ಅಂದ್ರೆ ಅದಕ್ಕೆ ಭಾರತ ಮತ್ತು ಪಾಕ್ ಗಡಿಯಲ್ಲಿ ಹಾಗೂ ಭಾರತ ಮತ್ತು ಬಾಂಗ್ಲಾದೇಶ ಗಡಿಯಲ್ಲಿ. ಹಾಗೂ ಇನ್ನೊಂದು ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ CISF ಯೋಧರ ಸಂಖ್ಯೆ 1,14,000ಕ್ಕೂ ಅಧಿಕ. ಇದು ಕೂಡ ಕೇಂದ್ರ ಗೃಹ ಇಲಾಖೆಯ ಅಧೀನದಲ್ಲಿ ಕೆಲಸ ಮಾಡುತ್ತೆ. ಏರ್ಪೋರ್ಟ್ಗಳಲ್ಲೆಲ್ಲ ನೋಡ್ತಿರಲ್ಲ ನೀವು ಕಮಾಂಡೋಗಳನ್ನ, ಅವರೆಲ್ಲ CISFನವರೇ. ಭಾರತದ ಪ್ರಮುಖ ಇಂಡಸ್ಟ್ರಿಗಳು, ಸರ್ಕಾರಿ ಸ್ವಾಮ್ಯದ ಪ್ರಮುಖ ಸಂಸ್ಥೆಗಳು, ಏರ್ಪೋರ್ಟ್ಗಳು, ಕೆಲವೊಂದ್ಸಲಿ ಡ್ಯಾಮ್ಗಳು, ಇಲ್ಲಿಗೆಲ್ಲ CISFನಿಂದ ರಕ್ಷಣೆಯನ್ನು ಒದಗಿಸಲಾಗುತ್ತೆ. ಹಾಗೆ ಮುಂದಕ್ಕೆ ನೋಡ್ತಾ ಹೋದರೆ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್, ಆಗಾಗ ನೀವು CRPF ಇದನ್ನು ಕೇಳ್ತಾ ಇರ್ತೀರಿ. ಯೋಧರ ಸಂಖ್ಯೆ 3,13,678. ಕೇಂದ್ರ ಗೃಹ ಇಲಾಖೆಯ ಅಧೀನದಲ್ಲಿ ಕೆಲಸ ಮಾಡುತ್ತೆ. ಇದನ್ನ ರೆಗ್ಯುಲರ್ ಸೇನೆ ರೀತಿನೂ ಬಳಸ್ಕೊಳ್ತಾರೆ. ಹೆಸರಿಗೆ ಮಾತ್ರ ಪೊಲೀಸ್ ಫೋರ್ಸ್ ಇದು. ರೆಗ್ಯುಲರ್ ಸೇನೆ ರೀತಿನೂ ಕೂಡ ಬಳಕೆ ಮಾಡ್ಕೊಳ್ತಾರೆ. ಗಡಿಯಲ್ಲಿ ಬಳಕೆ ಮಾಡ್ಕೊಳ್ತಾರೆ. ನಕ್ಸಲ್ ನಿಗ್ರಹಕ್ಕೆ ಬಳಕೆ ಮಾಡ್ಕೊಳ್ತಾರೆ. ಆಂತರಿಕವಾಗಿ ಶಾಂತಿ ಸುವ್ಯವಸ್ಥೆ ಕಾಪಾಡೋಕ್ಕೂ ಕೂಡ ಈ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ಅನ್ನ ಬಳಸಿಕೊಳ್ಳಲಾಗುತ್ತೆ. ಹಾಗೆ ಇಂಡೋ ಟಿಬೆಟನ್ ಬಾರ್ಡರ್ ಪೊಲೀಸ್ ಫೋರ್ಸ್, ಇದರಲ್ಲಿ ಯೋಧರ ಸಂಖ್ಯೆ 89,432. ಭಾರತ ಚೀನಾ ಗಡಿಯಲ್ಲಿ ವಿಶೇಷವಾಗಿ ಇವ್ರನ್ನ ಬಳಕೆ ಮಾಡಲಾಗುತ್ತೆ. ಇದು ಕೂಡ ಕೇಂದ್ರ ಗೃಹ ಇಲಾಖೆಯ ಅಧೀನದಲ್ಲಿ ಕೆಲಸ ಮಾಡುತ್ತೆ. ಹಾಗೆ ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ NSG, ಇದರಲ್ಲಿ 12,000ಕ್ಕೂ ಅಧಿಕ ಸ್ಪೆಷಲಿ ಟ್ರೈನ್ಡ್ ಕಮಾಂಡೋಗಳಿರ್ತಾರೆ. ಬ್ಲ್ಯಾಕ್ ಕ್ಯಾಟ್ಸ್ ಅಂತ ಕೂಡ ಕರೆಯಲಾಗುತ್ತೆ. ದೇಶದಲ್ಲಿ ಏನಾದರೂ ಕೂಡ ಉಗ್ರಗಾಮಿ ಚಟುವಟಿಕೆ ಆದಾಗ, ಸಡನ್ ಆಗಿ ಏನಾದರೂ ಕೂಡ ಒಂದು ಕಮಾಂಡೋ ಆಪರೇಷನ್ ಮಾಡಬೇಕು ಅಂತ ಬಂದಾಗ ಈ NSG ಕಮಾಂಡೋಗಳನ್ನು ಬಳಸಲಾಗುತ್ತೆ. ಮುಂಬೈನಲ್ಲಿ ಉಗ್ರಗಾಮಿಗಳ ದಾಳಿ ಆದಾಗಲೂ ಕೂಡ ಅಂತಿಮವಾಗಿ ಸಾಲ್ವ್ ಮಾಡೋಕೆ NSG ಕಮಾಂಡೋಗಳೇ ಬರಬೇಕಾಗಿತ್ತು. ಕೇಂದ್ರ ಗೃಹ ಇಲಾಖೆಯ ಅಧೀನದಲ್ಲಿ ಇವರು ಕೆಲಸ ಮಾಡ್ತಾರೆ. ಜೊತೆಗೆ Z+, Z ಕ್ಯಾಟಗರಿ ಈ ರೀತಿ VVIPಗಳಿಗೆ ಸೆಕ್ಯೂರಿಟಿ ಕೊಟ್ಟಾಗಲೂ ಕೂಡ ಒಂದಷ್ಟು NSG ಗಾರ್ಡ್ಗಳನ್ನು ಬಳಸುವಂಥ ಪದ್ಧತಿ ಮುಂಚಿನಿಂದಲೂ ಕೂಡ ನಡ್ಕೊಂಡು ಬಂದಿತ್ತು. ಅದನ್ನು ಕಮ್ಮಿ ಮಾಡಬೇಕು ಅಂತ ಇತ್ತೀಚೆಗೆ ಪ್ರಯತ್ನಗಳು ಆರಂಭ ಆಗಿದೆ. ಏನು ಸಶಸ್ತ್ರ ಸೀಮಾ ಬಲ್, ಇದರಲ್ಲಿ ಯೋಧರ ಸಂಖ್ಯೆ 76,337. ಇದು ಕೇಂದ್ರ ಗೃಹ ಇಲಾಖೆಯ ಅಧೀನದಲ್ಲಿ ಇದು ಕೂಡ ಕಾರ್ಯವನ್ನು ನಿಭಾಯಿಸುತ್ತೆ. ಭಾರತ, ನೇಪಾಳ ಮತ್ತು ಭಾರತ ಭೂತಾನ್ ಗಡಿಯಲ್ಲಿ ಇವರು ಕೆಲಸವನ್ನು ಮಾಡ್ತಾರೆ. ಹಾಗೆ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ RPF, ಇದರಲ್ಲಿ 70,000ಕ್ಕೂ ಅಧಿಕ ಯೋಧರಿದ್ದಾರೆ. ರೈಲ್ವೆ ಇಲಾಖೆ ಅಧೀನದಲ್ಲಿ ಇದು ಕೆಲಸವನ್ನು ಮಾಡುತ್ತೆ. ಹಾಗೆ ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫೋರ್ಸ್ NDRF, ಯೋಧರ ಸಂಖ್ಯೆ 13,000ಕ್ಕೂ ಅಧಿಕ. ಕೇಂದ್ರ ಗೃಹ ಇಲಾಖೆ ಅಧೀನದಲ್ಲಿ ಕೆಲಸವನ್ನು ಮಾಡ್ತಾರೆ. ನ್ಯಾಚುರಲ್ ಡಿಸಾಸ್ಟರ್ಸ್ ಆದಾಗ ಅಂದರೆ ನೈಸರ್ಗಿಕ ವಿಕೋಪಗಳು ಆದಂಥ ಸಂದರ್ಭದಲ್ಲಿ ಈ ಪಡೆಯನ್ನು ಬಳಸಿಕೊಳ್ಳಲಾಗುತ್ತೆ. ಇನ್ನು ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್ SPG, ಇದನ್ನು ಕೂಡ ಕೇಳಿರ್ತೀರಿ ನೀವು. ಯೋಧರ ಸಂಖ್ಯೆ 3,000 ಮಾತ್ರ. ಅದು ಕೂಡ ಸೀಕ್ರೆಟ್, ಬಹಿರಂಗಪಡಿಸಿರೋದಿಲ್ಲ. ಲಭ್ಯ ಇರೋ ಮಾಹಿತಿ ಪ್ರಕಾರ, ಈಗ ಪಬ್ಲಿಕ್ಕಲ್ಲಿ ಲಭ್ಯ ಇರೋ ಮಾಹಿತಿ ಪ್ರಕಾರ 3,000 ಜನ ಇದರಲ್ಲಿ ಕಮಾಂಡೋಗಳು ಇರ್ತಾರೆ ಅಂತ. ಕ್ಯಾಬಿನೆಟ್ ಸೆಕ್ರೆಟರಿಯೇಟ್ ಅಧೀನದಲ್ಲಿ ಇದು ಕೆಲಸ ಮಾಡುತ್ತೆ. ಕ್ಯಾಬಿನೆಟ್ ಸೆಕ್ರೆಟರಿಯೇಟ್ನ ಬಾಸ್ ನನ್ ಅದರ್ ದೆನ್ ದೇಶದ ಪ್ರಧಾನಮಂತ್ರಿನೇ.
ಈ SPG ಇರೋದೇ ದೇಶದ ಪ್ರಧಾನಮಂತ್ರಿ ಮತ್ತು ಅವರ ಕುಟುಂಬ, ಮಾಜಿ ಪ್ರಧಾನಿಗಳು ಮತ್ತು ಅವರ ಕುಟುಂಬಕ್ಕೆ ಸೆಕ್ಯೂರಿಟಿಯನ್ನು ಕೊಡೋಕ್ಕೆ. ಬೇರೆ ಯಾವ ಕೆಲಸ ಕೂಡ ಇಲ್ಲ. ಇಂದಿರಾ ಗಾಂಧಿಯವರ ಹತ್ಯೆ, ರಾಜೀವ್ ಗಾಂಧಿಯವರ ಹತ್ಯೆ ಆದ ಬಳಿಕ ದೇಶದ ಪ್ರಧಾನಿಗೆ ಸೆಕ್ಯೂರಿಟಿ ಎಕ್ಸ್ಟ್ರಾರ್ಡಿನರಿ ಲೆವೆಲ್ನಲ್ಲೇ ಕೊಡಬೇಕಾಗುತ್ತೆ ಅನ್ನೋ ಕಾರಣಕ್ಕಾಗಿಯೇ ಈ SPG ಅನ್ನುವಂತಹ ನೋಡೋಕೆ ಬಹಳ ಸಿಂಪಲ್ ಆಗಿ ಕಾಣುವಂತಹ, ಇವ್ರ ಡ್ರೆಸ್ ಬಹಳ ಸಿಂಪಲ್ ಆಗಿರುತ್ತೆ, ನೋಡೋಕೆ ಬಹಳ ಸಿಂಪಲ್ ಆಗಿ ಕಾಣುವಂತಹ ಆದರೆ ಎಕ್ಸ್ಟ್ರಾರ್ಡಿನರಿ ಟ್ಯಾಲೆಂಟೆಡ್ ಕಮಾಂಡೋಗಳು ಇವರೆಲ್ಲ ಈ ಪಡೆಯನ್ನು ಸ್ಥಾಪನೆ ಮಾಡಲಾಗಿರುವಂಥದ್ದು. ಹಾಗೆ ನೆಕ್ಸ್ಟ್ ಡಿಫೆನ್ಸ್ ಸೆಕ್ಯೂರಿಟಿ ಕೋರ್ ಯೋಧರ ಸಂಖ್ಯೆ 31,000ಕ್ಕೂ ಅಧಿಕ. ಇವ್ರ ಕೆಲಸ ಏನು ಅಂತ ಹೇಳಿದ್ರೆ ದೇಶದಲ್ಲಿರುವಂತಹ DRDOದ ಕಚೇರಿಗಳು, ಈ ರೀತಿ ಯಾವುದೆಲ್ಲ ರಕ್ಷಣಾ ಮಹತ್ವದ ಕಚೇರಿಗಳು, ಇನ್ಸ್ಟಾಲೇಷನ್ಸ್ ಎಲ್ಲ ಇರ್ತಾವಲ್ಲ, ಅಲ್ಲಿಗೆ ರಕ್ಷಣೆ ಕೊಡೋದು. ನಮ್ಮ ರಕ್ಷಣಾ ವಲಯದ ಪ್ರಮುಖ ಸ್ಥಾವರಗಳಿಗೆ, ಪ್ರಮುಖ ಫ್ಯಾಕ್ಟ್ರಿಗಳಿಗೆ, ಪ್ರಮುಖ ಸಂಶೋಧನಾ ಕೇಂದ್ರಗಳಿಗೆ ರಕ್ಷಣೆ ಕೊಡೋ ಕೆಲಸ ಈ ಡಿಫೆನ್ಸ್ ಸೆಕ್ಯೂರಿಟಿ ಕೋರ್ನವರು ಮಾಡ್ತಾರೆ. ಉಳಿದಂತೆ ರಾಜ್ಯಗಳಲ್ಲೂ ಕೂಡ ಸಣ್ಣ ಪುಟ್ಟ ಸಶಸ್ತ್ರ ಪಡೆಗಳಿದ್ದಾವೆ. ಇಡೀ ದೇಶದ ಎಲ್ಲ ರಾಜ್ಯಗಳು ಸೇರಿಸಿದ್ರೆ 4.5 ಲಕ್ಷ ಸುಮಾರು ಆಗುತ್ತೆ. ಹಾಗೆ ಸಿವಿಲ್ ಡಿಫೆನ್ಸ್ ಅಂತ, ನಾಗರಿಕ ರಕ್ಷಣೆ ಪಡೆ ಅಂತ, ಇದರಲ್ಲೂ ಕೂಡ ಒಂದು ಇಡೀ ದೇಶದಾದ್ಯಂತ ಒಂದು 5 ಲಕ್ಷ ಜನ ಇದ್ದಾರೆ. ಇವು ಪೂರ್ಣ ಪ್ರಮಾಣದ ಕಮಾಂಡೋಗಳೇನಲ್ಲ, ಒಂದು ಅಷ್ಟು ಮಟ್ಟಿಗೆ ಟ್ರೈನಿಂಗ್ ಆಗಿರುತ್ತೆ ಅವರಿಗೆ. ಹಾಗೆ ಹೋಮ್ ಗಾರ್ಡ್ಸ್, ಇದರಲ್ಲಿ 4,41,800ಕ್ಕೂ ಅಧಿಕ ಸಿಬ್ಬಂದಿ ಇದ್ದಾರೆ. ಇವರೆಲ್ಲ ಪಾರ್ಟ್ ಟೈಮ್, ಆಗಾಗ ಏನಾದರೂ ಅಗತ್ಯ ಬಿದ್ದರೆ ಕರೆಸಿ ಇವ್ರನ್ನ ನಿಯೋಜನೆ ಮಾಡಲಾಗುತ್ತೆ ಶಾಂತಿ ಸ್ಥಾಪನೆಗೆ, ಅದಕ್ಕೆ ಅಂತ. ಪೂರ್ಣ ಪ್ರಮಾಣದಲ್ಲಿ ಯಾವಾಗಲೂ ಕೂಡ ಕಾಯಂ ನೇಮಕಾತಿ ಇವ್ರದ್ದು ಆಗಿರುವುದಿಲ್ಲ. ಈ ವರದಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ, mastmagga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.